ರೈತ ಏನು ಬಹಳ ಏನ್ ಕೇಳಿಲ್ಲ ಅಥವಾ ಕೇಳ್ತಾನೂ ಇಲ್ಲ, ಅಥವಾ ಏನಾದ್ರೂ ಕೊಡುದು ಇತ್ತು ಅಂತಂದ್ರ ಕಾರ್ಖಾನೆಗಳು ತೊಂದ್ರೆ ಇತ್ತು ಅಂದ್ರೆ ಸರ್ಕಾರ ಹಾಕ್ಬೇಕು. ಕೇಳಲಾರ್ದ ಬೇಕಾದಷ್ಟು ಭಾಗ್ಯಗಳನ್ನ ಜನರಿಗೆ ಕೊಡ್ತೀರಿ ನೀವು, ಆಗ ರೈತನಿಗೆ ಕೊಡಕ್ಕೆ ಏನಾಗೈತೆ ಅಂತ ಒಂದ್ ರೈತ ಭಾಗ್ಯನೂ ಇರ್ಲಿಲ್ಲ. ಕೇಳದನ ಏನೇನೋ ಕೊಡ್ತೀರಿ, ಅವ್ರು ತಗೊಂಡವ್ರು ಸಹಿತ ಅಂತಾರ ಇದು ನಾವು ಕೇಳಿರ್ಲಿಲ್ರಿ ಕೊಟ್ಟಾರಂತ ತಗೊಳ್ತೀವಿ ಅಂತಾರ. ಹಾಗಾದ್ರೆ ರೈತನಿಗೆ ಕೇಳ್ರಲ್ಲ, ರೈತ ದುಡ್ದು ಕೇಳಕತ್ತಾನ, ಉಳ್ದವ್ರ ಹಂಗ ಹತ್ತಿರ್ಬೇಕು. ಆದ್ರ ರೈತ ದುಡ್ದು ಕೇಳ್ತಾನ, ಅದಕ್ಕ ಅವನಿಗೆ ಒಂದು ಭಾಗ್ಯ ಕೊಡ್ರಲ್ಲ. ಯಾವ್ದಾರ ನಿಮ್ಮನ್ನ ಹಗಲು ರಾತ್ರಿ ನೆನೆಸ್ತಾರ, ಏನ್ ಕಾರ್ಖಾನೆಯವ್ರಿಗೆ ರೊಕ್ಕ ಕಡಿಮೆ ಬಿದ್ದಿದ್ರ ನೀವು ಹಾಕಿ ಕೊಡ್ರಿ, ಒಟ್ಟ ಯಾರ ಕೊಡ್ರಿ. ಅವೇನ್ ಫುಕ್ಕಟ್ ಕೇಳ್ತಾ ಇಲ್ಲ, ಭಿಕ್ಷಾ ಕೇಳ್ತಾ ಇಲ್ಲ ನಿಮ್ಮ ಹತ್ರ. ರೈತ ನಿಮ್ಮನ್ನ ದುಡಿದು ತನ್ನ ದುಡ್ದಂತ ಬಂದಂತ ಬೆಳೆಯನ್ನ ಕೇಳ್ತಾ ಇದ್ದಾನ, ಬೆಳೆಯನ್ನ ಕೇಳ್ತಾ, ಬೆಳೆಗೆ ಬೆಲೆಯನ್ನ ಕೇಳಕತ್ತ, ನಾವೇನ್ ಭಿಕ್ಷಾ ಕೇಳಕತ್ತಿಲ್ಲ ನಿಮ್ಗೆ. ಅದಕ್ಕ ನೀವು ಸ್ವಲ್ಪ ಗಂಭೀರವಾಗಿ ಸರ್ಕಾರದವರು ಇದನ್ನು ಪರಿಗಣಿಸಿ ಆದಷ್ಟು ಬೇಗ ಈ ಆಂದೋಲನವನ್ನು ಮುಗಿಸ್ಬೇಕು ಮತ್ತು ಬೇಗ ಕಾರ್ಖಾನೆಗಳನ್ನ ಶುರು ಮಾಡಬೇಕು. ತಡ ಆದ್ರೂ ಸಹಿತ ಮತ್ತೆ ರೈತಂದ